ಸಾಂಬಾರು ಪದಾರ್ಥಗಳ ಖರೀದಿದಾರರ ಮತ್ತು ಮಾರಾಟಗಾರರ ಸಮಾವೇಶ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸಾಂಬಾರು ಪದಾರ್ಥಗಳಲ್ಲಿ ಪ್ರಮುಖವಾದ ಒಣಮೆಣಸಿನಕಾಯಿ ಹಾಗೂ ಹುಣಸೆಕಾಯಿ ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ರೈತರು ಬೆಳೆಯುತ್ತಿದ್ದಾರೆ. ಇಂತಹ ರೈತರನ್ನ ಪ್ರೋತ್ಸಾಹಿಸಲು ಸಾಂಬಾರು ಮಂಡಳಿಯಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸಬೇಕು ಎಂದು ಶಾಸಕ ಎಂಎನ್ಆರ್ ಪಾಟೀಲ್ ರವರು ಹೇಳಿದರು. ನಗರದ ನವೀನ ಹೋಟೆಲ್ ಸಭಾಂಗಣದಲ್ಲಿ ತೋಟಗಾರಿಕೆ ಇಲಾಖೆಯಡಿ ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ಹಾಗೂ ಭಾರತೀಯ ಸಾಂಬಾರು ಮಂಡಳಿಯಿಂದ ಆಯೋಜಿಸಿದ್ದ ಸಾಂಬಾರು ಪದಾರ್ಥಗಳ ಖರೀದಿದಾರರ ಮತ್ತು ಮಾರಾಟಗಾರರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಉತ್ತರ ಕರ್ನಾಟಕದಲ್ಲೂ ಕೃಷಿ ಆಧಾರಿತ ವಾಣಿಜ್ಯ ಚಟುವಟಿಕೆ ಪ್ರೋತ್ಸಾಹಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಧೀನದ ವಿವಿಧ ಮಂಡಳಿಗಳಿಂದ ಹುಬ್ಬಳ್ಳಿಯಲ್ಲೂ ರಫ್ತುದಾರರ ಸಮಾವೇಶ ಆಯೋಜಿಸಬೇಕು ಎಂದು ರಫ್ತು ವ್ಯಾಪಾರಿ ಶಿಗ್ಗಾಂವಿ ಚೆನ್ನಯ್ಯ ಹಿರೇಮಠ್ ಕೋರಿದರು. ಕೇಂದ್ರದ ಸಂಸ್ಕೃತ ಆಹಾರ ಉತ್ಪನ್ನ ಅಭಿವೃದ್ಧಿ ಪ್ರಾಧಿಕಾರ, ಅಪೇಡಾ, ಭಾರತೀಯ ರಫ್ತುದಾರರ ಸಂಘಟನೆಗಳ ಒಕ್ಕೂಟ, ಎಫ್ಐಇಒ, ವಿಶ್ವೇಶ್ವರಯ್ಯ ಟ್ರೆಂಡ್ ಪ್ರಮೋಷನ್ ಸೆಂಟರ್, ವಿಟಿಪಿಸಿ ಇಂತಹ ಅನೇಕ ಮಂಡಳಿಗಳಿವೆ. ಹುಬ್ಬಳ್ಳಿಗೆ ಛೋಟಾ ಮುಂಬೈ ಎಂದು ಕರೆಯುತ್ತಿದ್ದು, ಅದನ್ನು ಬಡಾ ಮುಂಬೈ ಮಾಡುವುದಕ್ಕೆ ಈ ಭಾಗದ ರಾಜಕಾರಣಿಗಳು ಸರ್ಕಾರಗಳ ಮೇಲೆ ಒತ್ತಡ ಹಾಕಿ ರೈತರಿಗೆ ಮತ್ತು ವ್ಯಾಪಾರಿಗಳಿಗೆ ಅನುಕೂಲವಾಗುವ ವಾಣಿಜ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕೆಂದು ಮನವಿ ಮಾಡಿದರು. ಕರ್ನಾಟಕ ರಾಜ್ಯ ಸಾಂಬಾರು ವ್ಯವಸ್ಥಾಪಕ ನಿರ್ದೇಶಕ ಬಿಆರ್ ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯ ಗಿರೀಶ್ ಮಾತನಾಡಿ, ಪದಾರ್ಥಗಳ ಉತ್ಪಾದನೆಯಲ್ಲಿ ಭಾರತ ಸಾಂಬಾರು ವಿಶ್ವದಲ್ಲಿ ದೇಶದ ಕರ್ನಾಟಕ ಮುಂಚೂಣಿಯಲ್ಲಿ ಇದೆ ಎಂದರು. ಸಮಾವೇಶ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಮಹೇಶ್ ತೆಂಗಿನಕಾಯಿ, ಶಾಕೀರ್ ಸನ್ನಿಧಿ ಮಾತನಾಡಿದರು. ಸಾನಬಾರು ಬೆಳೆ ಬೆಳೆಯಲು ರೈತರು ಮುಂದಾಗಬೇಕು ಎಂದರು. ಸಮಾವೇಶದಲ್ಲಿ ವಿವಿಧ ರಾಜ್ಯಗಳಿಂದ ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ರಫ್ತುದಾರರು ಮತ್ತು ಖರೀದಿದಾರರು ಭಾಗವಹಿಸಿದ್ದರು. ನಾವು ಇದಕ್ಕೆ ಸಲುವಾಗಿ ಬೆಂಗಳೂರಿಗೆ ಹೋಗ್ತೇವೆ. ನಮ್ಮ ಶಾಸಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇರೋದು ಏನಂತಂದ್ರೆ, ಈ ಥರದ ಕಾರ್ಯಕ್ರಮಗಳನ್ನು ಹುಬ್ಬಳ್ಳಿ ಮಟ್ಟಕ್ಕೆ ತಗೊಂಡು ಬರಬೇಕು ಅನ್ನೋದು ನಮ್ದೊಂದು ಆಸೆ. ಯಾಕಂತಂದ್ರೆ ಈಗ ನಾವು ದೊಡ್ಡ ಪ್ರಮಾಣದಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಬೆಂಗಳೂರಿಗೆ ಓಡೋಗ್ತೀವಿ. ಈಗ ಇಲ್ಲಿ ಸುಮಾರು ಜನ, ನಾನು ಮೊನ್ನೆ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸಲ್ಲಿ ಒಂದು ಎಕ್ಸ್ಪೋರ್ಟರ್ಸ್ ಮೀಟಿಂಗಿಗೆ ನನ್ನೊಂದು ಸ್ಪೀಕರ್ ಆಗಿ ಕರೆಸಿದ್ರು. ಅಲ್ಲಿ ಸುಮಾರು ಜನ ಇವತ್ತು ಎಕ್ಸ್ಪೋರ್ಟ್ ಪ್ರಮೋಷನ್ ಟ್ರೈನಿಂಗ್ ತೊಗೊಂಡಂಥವ್ರು ಬಂದಾರ. ಇವರೆಲ್ಲರಿಗೂ ಬೆಂಗಳೂರಿಗೆ ಹೋಗ್ಲಿಕ್ಕೆ ಅನಾನುಕೂಲ ಆಗುತ್ತೆ. ಯಾಕಂದ್ರೆ ಅವರು ಈಗ ಸ್ಟಾರ್ಟ್ ಮಾಡಿರ್ತಾರೆ ಎಕ್ಸ್ಪೋರ್ಟನ್ನು. ಸೊ ಅವರಿಗೆ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಏನು, ಯಾವುದು ಸಾಂಬಾರು ಮಂಡಳಿ ಎಲ್ಲಿದೆ, ಸ್ಪೈಸ್ ಬೋರ್ಡ್ ಮಂಡಳಿ ಇದೆ, ಸಾಂಬಾರು ಮಂಡಳಿದು ಲೈಸೆನ್ಸ್ ಹೆಂಗೆ ತೊಗೋಬೇಕು ಅದೆಲ್ಲ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಶಾಸಕರಲ್ಲಿ, ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರು ಆಗಿರುವಂಥ ಮಹೇಶ್ ತೆಂಗಿನಕಾಯಿಯಲ್ಲಿ ಮತ್ತು ಎಂ.ಆರ್. ಪಾಟೀಲ್ ಸರಲ್ಲಿ, ಸನ್ನಿಧಿಯವರಲ್ಲಿ, ಯಾಕಂದರೆ ಈಗ ಸದ್ಯ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಇದು ಸನ್ನಿಧಿಯವರಿಗೆ ಅತಿ ಹೆಚ್ಚಿನ ಅವಶ್ಯಕತೆ ಬೀಳ್ತೈತಿ. ಅದಕ್ಕೆ ಈ ಥರದ ಕಾರ್ಯಕ್ರಮಗಳನ್ನು ಹುಬ್ಬಳ್ಳಿ ಮಟ್ಟದಲ್ಲಿ, ಈಗ ಕಪೇಕ್ ಇರ್ಬೋದು, ಅಪೇಡಾ ಇರ್ಬೋದು, ಇವೆಲ್ಲ ಸಂಸ್ಥೆಗಳ ಕಾರ್ಯಕ್ರಮಗಳನ್ನು ಹುಬ್ಬಳ್ಳಿ ಮಟ್ಟಕ್ಕೆ ನಾವು ತಗೊಂಡು, ಯಾಕಂದರೆ ಎಲ್ಲ ಪ್ರಕಾರ ನಾನು ತಿಂಗಳದಾಗ ಏನಿಲ್ಲ ಅಂದ್ರೆ ಒಂದು 7 ರಿಂದ 8 ಕಾನ್ಫರೆನ್ಸು ಬೆಂಗಳೂರಲ್ಲಿ ಅಟೆಂಡ್ ಆಗ್ತೇನೆ. ಯಾಕಂದರೆ ಈ ಥರ ಕಾರ್ಯಕ್ರಮಗಳು ಹುಬ್ಬಳ್ಳಿ ಮಟ್ಟದಲ್ಲಿ ಬಂದಾಗ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ರೈತರಿಗಿರ್ಬೋದು ಅಥವಾ ಇಲ್ಲಿರುವಂಥ ಎಕ್ಸ್ಪೋರ್ಟರ್ಸಿಗಿರ್ಬೋದು ತುಂಬ ಅನುಕೂಲ ಆಗುತ್ತೆ. ಎಲ್ಲ ಪ್ರತಿ ಸಲನೂ ನಾವು ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ಹೊನ್ನೂರು ಸಾಹೇಬ್ರ ಕಡೆ ಒಂದು ವಿನಂತಿ ಮಾಡಿಕೊಂಡೆ. ನಮ್ಮ ಶಾಸಕರಲ್ಲಿ ನಾವು ವಿನಂತಿ ಮಾಡ್ಕೋಬೇಕು ಏನು ಅಂತಂದರೆ, ನಮ್ಮಲ್ಲಿರುವಂಥ ಉತ್ತರ ಕರ್ನಾಟಕದಲ್ಲಿರುವಂಥ ಎಕ್ಸ್ಪೋರ್ಟರ್ಸಿಗೆ ಪ್ಲಸ್ ಇಲ್ಲಿರುವಂಥ ರೈತರಿಗೆ ಅನುಕೂಲ ಆಗಬೇಕು ಅಂತಂದರೆ ಈ ಥರದ ಕಾರ್ಯಕ್ರಮಗಳು ಹೆಚ್ಚಾಗಿ ಹುಬ್ಬಳ್ಳಿ ಮಟ್ಟದಲ್ಲಿ ನಡಿಬೇಕು ಅನ್ನೋದು ನಮ್ಮದೊಂದು ಆಸೆ. ಅದನ್ನು ಶಾಸಕರು ನೆರವೇರಿಸಿಕೊಡ್ತಾರೆ ಅನ್ನೋದು ಒಂದು ತುಂಬ ಆಸೆ ಇದೆ. ಯಾಕಂದರೆ ನಮ್ಮ ಯುವಕರಾಗಿರುವಂಥ ಮಹೇಶ್ ತೆಂಗಿನಕಾಯಿ ಅವರು ಅತಿ ಹೆಚ್ಚಿನ ಮುತುವರ್ಜಿಯಿಂದ ನಮ್ಮ ಹುಬ್ಬಳ್ಳಿಯಲ್ಲಿ ಕೆಲಸಗಳನ್ನು ನಾವು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಲ್ಲೇ ಆಗಲಿ, ಎಂ.ಆರ್. ಪಾಟೀಲ್ ಸಾಹೇಬ್ರಾಗಲಿ, ಸದ್ಯ ಸರ್ಕಾರ ಇರುವಂಥ ಶಾಕೀರ್ ಸನದಿಯವರಲ್ಲೇ ಆಗಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಈ ಥರದ ಕಾರ್ಯಕ್ರಮಗಳನ್ನು ಹುಬ್ಬಳ್ಳಿಯಲ್ಲಿ ಮಾಡಿಕೊಡ್ಬೇಕು. ನಾನು ಅದಲ್ಲದೆ ನಮ್ಮ ಸ್ಪೈಸ್ ಬೋರ್ಡ್ ಎಲ್ಲ ಅಧಿಕಾರಿ ವರ್ಗದವರಿಗೆ, ಯಾಕಂತಂದರೆ ಎಷ್ಟೋ ಜನರು ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ನಮ್ಮ ಸ್ಪೈಸ್ ವ್ಯವಹಾರ ಮಾಡುವಂಥವ್ರು ಇದ್ದಾರೆ. ಆದರೆ ಎಷ್ಟು ಜನರಿಗೆ ಸ್ಪೈಸ್ ಬೋರ್ಡದ RCMC ಹೇಗೆ ತಗೋಬೇಕು ಅನ್ನುವಂಥ ವಿಷಯ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಎಷ್ಟು ಜನರಿಗೆ ಗೊತ್ತಿದೆ ಸರ್ ಇಲ್ಲಿ ಇರೋರಲ್ಲಿ? ಸ್ಪೈಸ್ ಬೋರ್ಡ್ RCMC ಯಾವ ಥರ ತಗೋಬೇಕು? ಒಂದು 2-3 ಜನ ನೋಡ್ರಿ, ಇಷ್ಟು ದೊಡ್ಡ ಹಾಲಲ್ಲಿ ಇಷ್ಟು ಜನ ಇದ್ದಾರೆ. ಸ್ಪೈಸ್ ಬೋರ್ಡ್ RCMC ಹೆಂಗೆ ತಗೋಬೇಕು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಈ ಥರದ ವಿಷಯಗಳನ್ನು ಕಾರ್ಯಾಗಾರಗಳಲ್ಲಿ ನಮ್ಮಲ್ಲಿರುವಂಥ ಅಧಿಕಾರಿಗಳು ಜನರಿಗೆ ತಿಳಿಸಿಕೊಡೋದ್ರಿಂದ ಹೆಚ್ಚಿನ ನಮ್ಮ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿಯವರ ಆಶಯ ಏನಿದೆ ಅಂತಂದರೆ, ನಮ್ಮದೊಂದು ಸಣ್ಣ ಕಂಪನಿ, ನಾವು ವರ್ಷಕ್ಕೆ
2-3 ಕೋಟಿ ವ್ಯವಹಾರ ಮಾಡುವಂಥ ಕಂಪನಿ. ಬಟ್ ನಮಗೆ ಡೆಲ್ಲಿಯಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ನಮ್ಮ ಕರ್ನಾಟಕ ಗೌರ್ಮೆಂಟಿಂದ ಇರ್ಬೋದು ಅಥವಾ ನಮ್ಮ ಸ್ಪೈಸ್ ಬೋರ್ಡಿಂದ ಇರ್ಬೋದು, ನಮಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಆಹ್ವಾನ ಸಿಗುತ್ತೆ. ಆ ಥರದ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸೋದ್ರಿಂದ ನಮಗೆ ಎಕ್ಸ್ಪೋರ್ಟರ್ಸ್, ಇಂಪೋರ್ಟರ್ಸ್ ಎಲ್ಲರೂ ಅಲ್ಲಿ ಒಂದೇ ಸೂರಿನಡಿ. ಈಗ ನರೇಂದ್ರ ಮೋದಿ ಅವ್ರ ಗೌರ್ಮೆಂಟ್ ಬಂದ ಬಗ್ಗೆ ನಮಗೇನು ಅಂತಂತಂದರೆ, ನಾವು ವ್ಯಾಪಾರ ಮಾಡುವಂಥವ್ರನ್ನ ಬೇರೆ ಬೇರೆ ಕಡೆ ಹುಡುಕಿಕೊಂಡು ಹೋಗುವಂಥ ಪರಿಸ್ಥಿತಿ ನಮಗಿಲ್ಲ. ಯಾಕಂತಂದರೆ ವರ್ಷದಲ್ಲಿ 3-4 ಸಲ ಎಕ್ಸ್ಪೋರ್ಟರ್ಸ್ ಆ್ಯಂಡ್ ಇಂಪೋರ್ಟರ್ಸ್ ಮೀಟ್ ಅಂತ ದೆಹಲಿನಲ್ಲಿ ವರ್ಲ್ಡ್ ಫುಡ್ ಇಂಡಿಯಾ ಅಂತ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸ್ತೀನಿ. ಈ ಥರದ ಒಂದು ಪ್ಲ್ಯಾಟ್ಫಾರ್ಮ್ ಆಲ್ರೆಡಿ ಗೌರ್ಮೆಂಟ್ನವರು ನಮಗೆ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ. ಆ ಪ್ರಿಪೇರ್ ಮಾಡಿರೋದನ್ನು ನಾವು ಎಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಬೇಕು. ಯಾವಾಗ ನಾವು ಉಪಯೋಗಿಸ್ಕೊಳ್ಬೋದು ಅಂತಂದರೆ, ಈ ಥರದ ಬೋರ್ಡ್ಗಳಲ್ಲಿ ನಾವು ಮೆಂಬರ್ಗಳು ಆಗೋದ್ರಿಂದ ನಮ್ಗೆ ಅದರದ್ದು ಕಾಂಟ್ಯಾಕ್ಟ್ಗಳು ಸಿಗುತ್ತೆ. ಸ್ಪೈಸ್ ಬೋರ್ಡ್ ಇರ್ಬೋದು, ಆಮೇಲೆ ಅಪೇಡ ಇರ್ಬೋದು, VTPC ಇರ್ಬೋದು, ಕೆಪೆಕ್ ಇರ್ಬೋದು, ಇವೆಲ್ಲ ಕೃಷಿಗೆ ಸಂಬಂಧಪಟ್ಟಿರುವಂಥ ಸಂಸ್ಥೆಗಳು. ಕರ್ನಾಟಕ ಗೌರ್ಮೆಂಟ್ ಇರ್ಬೋದು ಅಥವಾ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಇರ್ಬೋದು. ಅದಕ್ಕೆ ನಾನು ಇಲ್ಲಿ ಬಂದಿರುವಂಥವ್ರು ಎಲ್ಲರಲ್ಲೂ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದರೆ, ಈ ಥರದ ಸಂಸ್ಥೆ ಒಟ್ಟಿಗೆ ನೀವು ನಿಮ್ಮ ಒಂದು ಕನೆಕ್ಷನನ್ನು ನೀವು ಮಾಡಿಕೊಳ್ಳ್ರಿ. ಇದನ್ನು ಮಾಡಿಕೊಳ್ಳೋದ್ರಿಂದ ನೀವು ಆಟೋಮೆಟಿಕ್ ಆಗಿ, ಈಗ ನಾನು ಕೇವಲ 2018ರಿಂದ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 8 ಕಂಟ್ರಿಗೆ ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ. ಹೇಗೆ ಮಾಡ್ತಾ ಇದ್ದೇನೆ ಅಂತಂತಂದರೆ, ಈ ಥರದ ಸರ್ಕಾರಗಳು ಕೊಟ್ಟಿರುವಂಥ ಅವಕಾಶಗಳನ್ನು ಬಳಸಿಕೊಂಡು ನಮ್ಮ ಸ್ನೇಹಿತ ವರ್ಗದವರು ಇದ್ದಾರೆ. ಬಟ್ ಆದರೆ ಬಿಸ್ನೆಸ್ ಮಾಡುವಂಥವ್ರು ಬೇಕು. ಈಗ ದುಬೈದಲ್ಲಿ ನಾನು ಲಾಸ್ಟ್ 2024 ಇದೇ ವರ್ಷ ಗಲ್ಫ್ ಫುಡ್ನಲ್ಲಿ ನಂದು ಸ್ಟಾಲ್ ಇತ್ತು. ಕೆಪೆಕ್ನವರು ನನಗೆ ಸ್ಟಾಲ್ ಕೊಟ್ಟಿದ್ದರು. ಸೊ ಅಲ್ಲಿ ಸ್ಟಾಲ್ ಕೊಟ್ಟಾಗ ನಾನು 3 ಕಂಟ್ರಿಯವರೊಟ್ಟಿಗೆ MOU ಮಾಡ್ಕೊಂಡು ಬಂದೆ. ಈಗ ಮೊನ್ನೆ ಲಾಸ್ಟ್ ಮಂತ್ ವರ್ಲ್ಡ್ ಫುಡ್ ಇಂಡಿಯಾ ಅಂತ ಆಗಿತ್ತು. ಅಲ್ಲಿ ನಾನು 2 ಕಂಟ್ರಿ, ನ್ಯೂಜಿಲೆಂಡಿಗೆ ಆಲ್ರೆಡಿ ಲಾಸ್ಟ್ ಮಂತ್ ನಾನು ಮಾಲ್ ಕಳಿಸಿದೆ. ಈ ಥರ ಪ್ಲ್ಯಾಟ್ಫಾರ್ಮ್ಗಳನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೇನಾಗುತ್ತೆ ಅಂತಂತಂದರೆ, ಮಾರಾಟ ಮಾಡುವಂಥವ್ರು ಇರ್ಬೋದು, ವಸ್ತುಗಳನ್ನು ತೊಗೊಳ್ಳುವಂಥವ್ರು ಇರ್ಬೋದು, ಇಮಿಡಿಯೇಟ್ ಆಗಿ ನಮಗೊಂದು ಅವಕಾಶ ಸಿಗುತ್ತೆ. ಇದು ಓನ್ಲಿ ಬೆಂಗಳೂರು, ದಿಲ್ಲಿ ಮಟ್ಟದಲ್ಲಿ ನಡೀತಾ ಇದೆ. ಇದನ್ನು ನಮ್ಮ ಹುಬ್ಬಳ್ಳಿ, ಯಾಕಂದರೆ ಹುಬ್ಬಳ್ಳಿಗೆ ಛೋಟಾ ಮುಂಬೈ ಅಂತಾರೆ. ಅದಕ್ಕೆ ಈ ಛೋಟಾ ಮುಂಬೈಯನ್ನು ಬಡಾ ಮುಂಬೈ ಮಾಡಲಿಕ್ಕೆ ನಮ್ಮಲ್ಲಿರುವಂಥ ಶಾಸಕರು ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ವಿನಂತಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಗ್ರೋ ಮಾರ್ಕೆಟ್ಗೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮದೇ ಫ್ಯಾಮಿಲಿ ಪ್ರಾಡಕ್ಟ್. ಯಾರಿಗೆ ಬೇರೆದವ್ರು ತೊಗೊಂಡು ಮಾರಾಟ ಮಾಡ್ಬೇಕಂತ ಮಾಡಲಿಲ್ಲ. ಫ್ಯಾಮ್ಲಿದನ್ನ ಪ್ರಾಡಕ್ಟನ್ನು ಬೇರೆ ಕಂಟ್ರಿಗೆ ಕಳಿಸ್ಬೇಕಂತೇಳಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ನಾವು ಮೇಜರಾಗಿ ಮಾಡ್ತಾ ಇರೋದು ಮಿಲೆಟ್ಸ್ ಪ್ರಾಡಕ್ಟ್ಸ್. ಬಟ್ ಸ್ಪೈಸು ರಿಕ್ವೈರ್ಮೆಂಟ್ಸ್ ಇದೆ. ಯಾಕಂದರೆ ನಾವು 2020ರಿಂದ ಬೆಂಗಳೂರಲ್ಲಿ ಇದ್ದೀವಿ. ಅಲ್ಲಿ ನಾವು ಕೆಲವೊಂದು ಬಯರ್ಸು ಸೆಲ್ಲರ್ಸ್ ಮೀಟ್ ಆದಾಗ ಸಾಕಷ್ಟು ಜನ ಎಕ್ಸ್ಪೋರ್ಟರ್ಸು ನಮ್ಮ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ಅವ್ರು ಸ್ಪೈಸ್ ಪ್ರಾಡಕ್ಟ್ಸನ್ನು ಬೈ ಮಾಡೋದ್ರಿಂದ ಅವ್ರು ಕೇಳ್ತಾರೆ ನಮಗೆ. ಮೇಜರಾಗಿ ನಾವು ಮಾಡ್ತಾ ಇರೋದು ಆರ್ಗ್ಯಾನಿಕ್. 100/100% ಆರ್ಗ್ಯಾನಿಕನ್ನು ಮಿಲೆಟ್ಸ್ ಬೆಳಿತೀವಿ, ಸೇಲ್ ಮಾಡ್ತೀವಿ. ಅದೇ ಥರ ನಮ್ಮ ಕಾಂಟ್ಯಾಕ್ಟಲ್ಲಿರೋರು ಆರ್ಗ್ಯಾನಿಕ್ ಸ್ಪೈಸ್ ಪ್ರಾಡಕ್ಟನ್ನು ಕೇಳೋರಿದ್ದಾರೆ. ಇದರಲ್ಲಿ ನಮ್ಮದು ಏನೋ ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲ. ನನ್ನ ಮಾರ್ಜಿನ್ ತೊಗೋಬೇಕು, ಇನ್ನೊಬ್ಬರಿಗೆ ಕೊಡಬೇಕು, ಎಕ್ಸ್ಪೋರ್ಟಿಂಗ್ ಮಾಡಬೇಕು, ನಮ್ಮದೇನಿಲ್ಲ. ಜೆನ್ಯೂನ್ ಆಗಿ ಹಾನೆಸ್ಟ್ ಆಗಿ ಯಾರಾದರೂ ಆರ್ಗ್ಯಾನಿಕ್ ಮಾಡೋರಿದ್ರೆ ಫಾರ್ಮರ್ಸು ಎಷ್ಟೇ ಕ್ವಾಂಟಿಟಿಯಲ್ಲಿರಲಿ, ಇಲ್ಲಿ ನಂಬರ್ಸ್ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಮನ್ನು ಡೈರೆಕ್ಟಾಗಿ ಅವ್ರಿಗೆ ಲಿಂಕ್ ಮಾಡಿಕೊಡ್ತೀನಿ. ಇಷ್ಟೇ ನಾನು ನಿಮಗೆ ಹೆಲ್ಪ್ ಮಾಡ್ಬೋದು. ಓಕೆ. ಐ ಮಸ್ಟ್ ಥ್ಯಾಂಕ್ ದಿ ಟೀಮ್ ಆಫ್ ದ ಸ್ಪೈಸ್ ಬೋರ್ಡ್. ದೇ ಹ್ಯಾವ್ ಮೇಡ್ ದಿಸ್ ವೆರಿ ಬ್ಯೂಟಿಫುಲ್ ಬ್ರೋಷರ್ ಆ್ಯಂಡ್ ದೇ ಹ್ಯಾವ್ ರೆಡ್ಯೂಸ್ ದ ಬರ್ಡನ್ ಆಫ್ ಆಲ್ ಆಫ್ ಅಸ್. They have communicated all of us before communicating in this hall itself. So thank you so much. Thank you. And we actually have a great dealing in turmeric. So if you want, any of you have any requirements for turmeric from Maharashtra and that was Salem quality, we can surely provide you with this. Our right now major requirements we are trying to find out is in IPM turmeric. And also we want to increase our vertical in chili itself. So we can have a great talk and we can do progress with all these requirements. ಈ ದಿವಸ ಭಾರತೀಯ ಸಾಂಬಾರ ಮಂಡಳಿ ಹಾಗೂ ಕರ್ನಾಟಕ ರಾಜ್ಯ ಸಾಂಬಾರ ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ವತಿಯಿಂದ ಖರೀದಿದಾರರು ಮತ್ತು ಮಾರಾಟಗಾರರ ಸಮಾವೇಶವನ್ನು ಈ ದಿವಸ ಆಯೋಜಿಸಿದ್ದೀವಿ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ, ರೈತರು ಅಂದ್ರೆ
ಮಾರಾಟಗಾರರು ಹಾಗೂ ಖರೀದಿದಾರರು ಅಂದ್ರೆ ಎಕ್ಸ್ಪೋರ್ಟರ್ಸ್ ಯಾರಿದ್ದಾರೆ ಅವರೆಲ್ಲರನ್ನೂ ಒಂದು ಸೂರಿನಡಿ ತಂದು ಇಬ್ಬರ ಬೇಕುಬೇಡಿಗಳನ್ನ ಪರಿಚಯ ಮಾಡಿಸಿ ಅದೇ ರೀತಿ ಒಂದು ಇದು ಮುಗಿದ ತಕ್ಷಣ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ. ಅಲ್ಲಿ ಎಲ್ಲ ರೈತರು ಮತ್ತು ಎಕ್ಸ್ಪೋರ್ಟರ್ಸ್ ರಿಜಿಸ್ಟರ್ ಆಗಿರ್ತಾರೆ. ಎಕ್ಸ್ಪೋರ್ಟರ್ಸ್ ಅಥವಾ ಖರೀದಿದಾರರು ಯಾರಿರ್ತಾರೆ ಅವರು ಅದರ ತಮ್ಮ ಬೇಡಿಕೆಗಳನ್ನ ಅಲ್ಲಿ ಇಡ್ತಾರೆ. ಅದಕ್ಕೆ ತಕ್ಕಂತ ಪ್ರಾಡಕ್ಟ್ ಯಾರ ಹತ್ರ ಇರ್ತಾರೆ ರೈತರು ಅವರಿಗೆ ಮಾಹಿತಿ ಕೊಡ್ತಾರೆ. ಆ ಮೂಲಕ ಮಾರುಕಟ್ಟೆ ವ್ಯವಹಾರಗಳು ಸುಗಮವಾಗಿ ನಡೀತಾ ಇದ್ದಾವೆ. ಈಗಾಗಲೇ ನಾವು 22ರಲ್ಲಿ ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ, ಲಾಸ್ಟ್ ಕಳೆದ ಬಾರಿ ಬಳ್ಳಾರಿಯಲ್ಲಿ ಮಾಡಿದ್ವಿ, ಮತ್ತೆ ಈ ವರ್ಷ ಮತ್ತೆ ಇಲ್ಲಿ ಹುಬ್ಬಳ್ಳಿನಲ್ಲಿ ಮಾಡ್ತಾ ಇದೀವಿ. ಸೊ ಇದರಿಂದ ರೈತರಿಗೆ ಮತ್ತು ಖರೀದಿದಾರರಿಗೆ ಇಬ್ಬರಿಗೂ ಅನುಕೂಲ ಆಗ್ತಾ ಇದೆ. ಹುಬ್ಳಿನಲ್ಲಿ ಇದು 4 ಮಾಡಿದ್ವಿ, 3ನೇ ಬಾರಿ ಇದು ಇಲ್ಲಿ ಹುಬ್ಳಿನಲ್ಲೇ ಮಾಡ್ತಾ ಇರೋದು. ನಮ್ಮ ಕೇಂದ್ರ ಕಚೇರಿ ಕೂಡ ಹುಬ್ಳಿನಲ್ಲಿ ಇರೋದ್ರಿಂದ ಇಲ್ಲಿ ಹುಬ್ಳಿನಲ್ಲಿ ನಾವು ಮಾಡ್ತಾ ಇದ್ವಿ. ಜೊತೆಗೆ ಒಣಮೆಣಸಿನಕಾಯಿ ಬ್ಯಾಡಗಿ ಚಿಲ್ಲಿಗೆ ಪ್ರಸಿದ್ಧ ಆದ್ರಿಂದಾಗಿ ನಾವು ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಮಾಡ್ತಾ ಇದ್ವಿ. ನನ್ನ ಹೆಸರು BR ಗಿರೀಶ್ ಅಂತ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ಹುಬ್ಬಳ್ಳಿ. ನಾನು ಚೆನ್ನಯ್ಯ MT ಹಿರೇಮಠ ಅಂತ ಜವಾರಿ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಶಿಗ್ಗಾವಿಂದ ನಾನು ಬಂದಿದ್ದೀನಿ. ಇಲ್ಲಿ ಇವತ್ತು ತೋಟಗಾರಿಕೆ ಇಲಾಖೆ ಮತ್ತು ಸ್ಪೈಸ್ ಬೋರ್ಡ್ನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಾನು ಆಸ್ ಎ ಎಕ್ಸ್ಪೋರ್ಟರ್ ಅಂತ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈ ಥರದ ಕಾರ್ಯಕ್ರಮಗಳನ್ನು ನಮ್ಮಲ್ಲಿ ಅಧಿಕಾರಿ ವರ್ಗದವರು ಸರ್ಕಾರದ ವತಿಯಿಂದ ನಡೆಸಿಕೊಡ್ಬೇಕು. ಯಾಕಂತಂದರೆ ಜನರಿಗೆ ತುಂಬ ವಿಷಯಗಳು ಗೊತ್ತಿರೋದಿಲ್ಲ. ಈ ಥರದ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಜನರಿಗೆ ಹೆಚ್ಚಿನ ವಿಷಯಗಳು ಗೊತ್ತಾಗುತ್ತೆ ಮತ್ತು ಸರ್ಕಾರದಲ್ಲಿರುವಂಥ ಸೌಲಭ್ಯಗಳು ಜನರಿಗೆ ಮುಟ್ಟುತ್ತೆ. ಜನರು ಹೆಚ್ಚು ವ್ಯಾಪಾರವನ್ನು ಬೆಳೆಸಲಿಕ್ಕೆ ಮತ್ತು ವ್ಯಾಪಾರವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದ ಕಾರಣ ಈ ಥರದ ಕಾರ್ಯಕ್ರಮಗಳನ್ನು ನಮ್ಮ ಹುಬ್ಬಳ್ಳಿ ಮಟ್ಟದಲ್ಲಿ ಮಾಡಬೇಕು ಅಂತ ನಾನು ಇಲ್ಲಿ ಇವತ್ತು ಬಂದಿರುವಂಥ ಶಾಸಕರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಈ ಥರದ ಕಾರ್ಯಕ್ರಮಗಳನ್ನು ಸರ್ಕಾರದ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊತೀನಿ. ಏನು ಅಂತಂದರೆ ಈ ಥರದ ಕಾರ್ಯಕ್ರಮಗಳನ್ನು ಹುಬ್ಬಳ್ಳಿ ಮಟ್ಟದಲ್ಲಿ ಮಾಡಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ಥ್ಯಾಂಕ್ ಯು. ಇಂದಿನ ಈ ಕಾರ್ಯಕ್ರಮ ಅನುಗುಣವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಂಬಾರ ಒಂದು ಮೇಳ ಅಂತಂತಂದು ಒಂದು ತೋಟಗಾರಿಕೆ ಇಲಾಖೆಯಿಂದ ಈ ಒಂದು ಸಮಯದಲ್ಲಿ ಎಲ್ಲ ಒಂದು ಇರ್ತಕ್ಕಂಥ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ರೈತರನ್ನ ಸೇರಿಸಿ ಬೆಳೆಗಾರನ ಮತ್ತು ಇಲಾಖೆಗಳ ಜೊತೆ ಜಂಟಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದ್ರೆ ಇದು ಒಂದು ಮಹತ್ವವಾದಂಥ ವಿಷಯ. ಯಾಕಂದ್ರೆ ಪ್ರತಿಯೊಂದು ದಿನಕ್ಕೂ ಮಸಾಲೆ ಅನ್ನೋಂಥದ್ದು ಬೇಕು. ಆ ಒಂದು ಮಸಾಲೆ ಉತ್ಪಾದನೆ ಮಾಡೋರು ರೈತರು, ಅದನ್ನ ಮೌಲ್ಯವರ್ಧನೆ ಮಾಡೋರು ರೈತರು ಅಂತ ಆಗ್ಬೇಕು. ಅಂದಾಗ ಮಾತ್ರ ಆ ಒಂದು ರೈತಗೆ ನಿಜವಾದ ಒಂದು ಬೆಲೆ ಬರ್ತದೆ. ಮತ್ತು ರೈತಗೆ ಎಷ್ಟು ನಾವು ಉತ್ಸಾಹ ಕೊಡ್ಬೇಕಂತಂದ್ರೆ ಪ್ರಾಥಮಿಕವಾಗಿ ಬಿತ್ತನೆದಿಂದ ಹಿಡ್ಕೊಂಡು ಬೆಳೆ ಕಟಾವು ಬಂದು ಸಹಿತ ಒಂದು ಮಾರುಕಟ್ಟೆಗೆ ಬಂದಾಗ ಸಹಿತ ಬೆಲೆ ದಿಢೀರ್ನ ಬೀಳ್ಬಾರ್ದು. ಆ ರೀತಿ ಸಹಿತ ನಾವು ಅಲರ್ಟ್ ಆಗಿ ಆ ಒಂದು ಸೂಕ್ತವಾದಂಥ ಕ್ರಮಗಳನ್ನು ವಹಿಸಬೇಕು. ಇವತ್ತು ಹೆಚ್ಚಿನ ಒಂದು ಮಸಾಲೆ ಪದಾರ್ಥಗಳಂದ್ರೆ ಸಾಂಬಾರು ಪದಾರ್ಥಗಳನ್ನು ಬೆಳಿಬೇಕಂದ್ರೆ ಹೆಚ್ಚಿನ ಒಂದು ಹಣ ತಗೊಳ್ತಾ ಇದೆ. ಆ ಒಂದು ದೃಷ್ಟಿಯಿಂದ ಸರ್ಕಾರ ಮತ್ತು ಇರ್ತಕ್ಕಂಥ ಇಲಾಖೆಗಳು ಜಂಟಿಯಾಗಿ ಒಂದು ಸರಿಯಾಗಿ ಒಂದು MSP ಒಳಗೆ ರೈತರಿಗೆ ಖರೀದಿಯನ್ನ ಪ್ರಕ್ರಿಯೆ ಮಾಡಬೇಕು. ಯಾವ ರೈತಗೂ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ಬೇಕಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಸರ್. ಕಾರ್ಯಾಗಾರ ಆದ್ರೆ ರೈತರಿಗೆ ಇನ್ನೂ ಹೆಚ್ಚು ಒಂದು ಪ್ರಸಾರ ಆಗ್ತತಿ ಮತ್ತು ಬೆಳೆಗಾರರಿಗೂ ಇನ್ನೂ ಇಚ್ಛಾಶಕ್ತಿ ಬರ್ತಂತ ಈ ಮೂಲಕ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.